ಬ್ರಹ್ಮ ವಿಷ್ಣು ಮಹೇಶ್ವರ. ಶಿವ ಅಂದ್ರೆ ಶಾಂತತೆ, ಮೋಕ್ಷ ಮಾರ್ಗ. ಮಾಘ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ಚತುರ್ದಶಿ ತಿಥಿ ಸಂಜೆ ಸಮಯ ಸೂರ್ಯಾಸ್ತ ಸಮಯದಲ್ಲಿ ಬಂದಾಗ ಶಿವರಾತ್ರಿ ಆರಂಭ ಆಗುತ್ತದೆ. ಓಂ ಶಿವಾಯ ನಮಃ. ಓಂ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮೋಕ್ಷೀಯಮಾಮೃತಾತ್. ಓಂ ಶ್ರೀ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವೋ ಸರ್ವಕಾರ್ಯೇಷು ಸರ್ವದಾಂ. ಕಾಂತಾಯನಾಯ ವಿದ್ಮಹೇ ಕನ್ಯೆ ಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಶಿವಾಯ ನಮಃ. ಓಂ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮೋಕ್ಷೀಯಮಾಮೃತಾತ್. ಎಲ್ಲ ನನ್ನ ವೀಕ್ಷಕ ಪ್ರಭುಗಳಿಗೆ ಶರಣು ಶರಣಾರ್ಥಿಗಳು. ಈ ದಿನದ ವಿಶೇಷತೆ ಮಹಾಶಿವರಾತ್ರಿ. ಮಹಾಶಿವರಾತ್ರಿ ಪ್ರಯುಕ್ತ ಶಿವನ ಆರಾಧನೆ ಯಾಕೆ ಮಾಡಬೇಕು, ಶಿವನ ಆರಾಧನೆಯಿಂದ ನಮಗೆ ಏನೇನು ಒಳಿತು ಅನ್ನೋದ್ರ ಬಗ್ಗೆ ಈ ದಿನ ಹೇಳೋಕ್ಕೆ ಹೋಗ್ತಾ ಇದ್ದೀವಿ. ಶಿವ ಅಂದರೆ ಶಾಂತತೆ. ನೋಡಿ, ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು. ಇಲ್ಲಿ ಮೂರು ದೇವರುಗಳ ಕರ್ತವ್ಯ ಏನಂದರೆ, ಬ್ರಹ್ಮ ಬಂದು ಸೃಷ್ಟಿಕರ್ತ ಆಗಿರ್ತಾನೆ, ವಿಷ್ಣು ಬಂದು ಪಾಲನೆ ಅಂತ, ಶಿವ ಬಂದು ಜ್ಞಾನ ಮತ್ತು ಮೋಕ್ಷ ಮಾರ್ಗವನ್ನು ಕೊಡೋನು ಅಂತ. ಶಾಂತತೆ ಮನುಷ್ಯನಿಗೆ ಲಾಸ್ಟಿಗೆ ಏನು ಉಳಿತದೆ ಅಂದರೆ ಶಾಂತತೆ, ನೆಮ್ಮದಿ. ಬದುಕಲ್ಲಿ ಏನೇ ದುಡಿದ್ರು, ಏನೇ ಜೀವನ ಸಂಸಾರವನ್ನು ನಾವು ನಡೆಸಿದ್ರು ಲಾಸ್ಟಿಗೆ ಉಳಿಯೋದು ಶಾಂತತೆ. ಶಾಂತಿ ದೂತ ಅಂದರೆ ಶಿವ. ನೋಡಿ, ನಮಗೆ ಯಾವುದೇ ಒಂದು ಮೋಕ್ಷ ಮಾರ್ಗ ಜ್ಞಾನ ಮಾರ್ಗಕ್ಕೆ ಆರಂಭ ಮಾಡಬೇಕಂದ್ರೆ ಶಿವನ ಆರಾಧನೆ ಮಾಡೋದ್ರಿಂದ ಶಾಂತತೆ ನೆಮ್ಮದಿ ಮನಸ್ಸಿಗೆ ಬಂದ ಆಮೇಲೆ ಬೇರೆ ದೇವ್ರ ಹತ್ರ ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಮೊದಲಿಗೆ ಶಿವನ ಆರಾಧನೆ ಬಹು ಮುಖ್ಯವಾಗಿರುತ್ತದೆ. ಶಿವ ಅಂದ್ರೆ ಶಾಂತತೆ, ನಮಗೆ ನೆಮ್ಮದಿ, ಮೋಕ್ಷ ಮಾರ್ಗ. ಲಾಸ್ಟಿಗೆ ಎಲ್ಲರೂ ಬಯಸೋದೇನೆಂದರೆ ಮೋಕ್ಷ ಮಾರ್ಗವನ್ನು. ಎಂಥ ವಿದ್ವಾಂಸರು, ಎಂಥ ದೈವಾನುಸಂಭೂತರು ಎಲ್ಲರೂ ಲಾಸ್ಟಿಗೆ ಬಯಸೋದೇನೆಂದರೆ ಶಾಂತತೆಯನ್ನು ಕಂಡುಕೋಬೇಕು, ನೆಮ್ಮದಿಯನ್ನು ಕಂಡುಕೋಬೇಕು ಜಗತ್ತಲ್ಲಿ, ಜೀವನದಲ್ಲಿ ಅಂತ ಹೇಳ್ತೀವಿ ನಾವು. ಆದ್ದರಿಂದ ಇಲ್ಲಿ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣೆ, ಅಗ್ರತೋ ಶಿವರೂಪಾಯ ಅಂದರೆ ಮೂರು ಸಮಯದಲ್ಲಿ ಮೊದಲಿಗೆ ಬ್ರಹ್ಮ, ಬೆಳಿಗ್ಗೆ ಬ್ರಹ್ಮ ಮುಹೂರ್ತ ಅಂತ ಹೇಳ್ತೀವಿ. ಬ್ರಹ್ಮನಿಂದ ಮಂತ್ರ ಉಚ್ಚಾರಣೆಯನ್ನು ಮಾಡೋದ್ರ ಬ್ರಹ್ಮನಿಗೆ ಪ್ರಿಯ ಆಗಿರ್ತದೆ. ವಿಷ್ಣು ಬಂದು ಅಲಂಕಾರಿತ ಪ್ರಿಯನಾಗಿರ್ತಾನೆ, ಶಿವನು ಅಭಿಷೇಕ ಪ್ರಿಯನಾಗಿರ್ತಾನೆ. ಆದ್ದರಿಂದ ಶಿವನಿಗೆ ಹೆಚ್ಚು ಹೆಚ್ಚು ಅಭಿಷೇಕ ಮಾಡೋದ್ರಿಂದ ನಮ್ಮ ಕರ್ಮ ದೋಷಗಳನ್ನು ನಾವು ಕಳೀತಾ ಹೋಗಬೇಕು. ನಾವು ಅಭಿಷೇಕ ಮಾಡೋಕ್ಕಾಗಿಲ್ಲ ಅಂದರೂ ಶಿವನ ದೇವಾಲಯಕ್ಕೆ ಹೋಗಿ ಶಿವನ ಅಭಿಷೇಕದ ನೀರನ್ನು ಬೀಳೋದು, ಜಲಾಭಿಷೇಕ, ಕ್ಷೀರಾಭಿಷೇಕ, ಅದು ನೋಡೋದೇ ಒಂದು ಪುಣ್ಯ ಆಗಿರುತ್ತದೆ, ಭಾಗ್ಯವಾಗಿರ್ತದೆ, ನಮ್ಮ 100 ಜನ್ಮದ ಭಾಗ್ಯ ಅಂತ ಸರಿ. ಆದ್ದರಿಂದ ಈ ಮಹಾಶಿವರಾತ್ರಿ ವಿಶೇಷವಾಗಿ ನೋಡಿ ಯಾವಾಗ ಬರುತ್ತೆ ಅಂದರೆ, ಉತ್ತರಾಯಣ ಕಾಲ, ಶಿಶಿರ ಋತು, ಮಾಘ ಮಾಸದಲ್ಲಿ ಸಂಜೆಯ ಚತುರ್ದಶಿ ತಿಥಿ ಸೂರ್ಯ ಅಸ್ತದಿಂದ ಕೃಷ್ಣ ಪಕ್ಷದಲ್ಲಿ ಆರಂಭ. ಪ್ರತಿ ಶಿವರಾತ್ರಿ ಪ್ರತಿ ತಿಂಗಳ ಇರುತ್ತೆ, ಆದರೆ ಈ ತಿಂಗಳಲ್ಲೇ ಯಾಕೆ ವಿಶೇಷತೆ ಅಂದರೆ ಮಾಘ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ಚತುರ್ದಶಿ ತಿಥಿ ಸಂಜೆ ಸಮಯ ಸೂರ್ಯಾಸ್ತ ಸಮಯದಲ್ಲಿ ಬಂದಾಗ ಶಿವರಾತ್ರಿ ಆರಂಭ ಆಗುತ್ತದೆ. ಅದು ವಾರ ಯಾವುದೇ ಆಗಿರ್ಬೋದು, ಡೇಟ್ ಯಾವುದೇ ಆಗಿರ್ಬೋದು. ಈ ರೀತಿ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯಂದೇ ಆರಂಭ ಆಗುತ್ತದೆ. ಇದು ಮಹಾಶಿವರಾತ್ರಿ ಆಗಿರ್ತದೆ. ಅದು ಉತ್ತರಾಯಣ ಕಾಲದಲ್ಲೇ ಆರಂಭ. ಅದಕ್ಕೆ ಮಹಾಶಿವರಾತ್ರಿ 4 ಯಾಮಗಳ ಪೂಜೆ ಮಾಡಬೇಕು ಅಂತ ಹಿಂದಿನಿಂದ ಋಷಿಮುನಿಗಳು ಮಾಡ್ಕೊಂಬಂದಿದೆ. ಯಾವ ರೀತಿ 4 ಯಾಮಗಳು ಅಂದರೆ ಏನು ಅಂದರೆ, ಒಂದು ಸಂಜೆ ಸೂರ್ಯಾಸ್ತ ಅಂದರೆ ಅವತ್ತಿನ 6:30 ಇರ್ಬೋದು, 6 ಗಂಟೆ 6:15 ಇರ್ಬೋದು. ಆಯಾ ಕ್ಷೇತ್ರದ ಆಯಾ ಪ್ರಾಂತ್ಯದ ಸೂರ್ಯ ಅಸ್ತದ ಪ್ರಕಾರ ಸೂರ್ಯ ಅಸ್ತದಿಂದ 6 ಕಾಲಿದ್ರೆ 6 ಕಾಲಿಂದ 3 ಅವರ್ 9 ಕಾಲವರೆಗೂ. ಮತ್ತು
9ರಿಂದ 12 ಎರಡನೇ ಯಾಮ, ಮತ್ತು 12ರಿಂದ 3 ಗಂಟೆ ಮೂರನೇ ಯಾಮ, ಮತ್ತು 12 ಅಲ್ಲಿ 3ರಿಂದ 6ನೇದು ಲಾಸ್ಟ್ ಕಡೆ ಯಾಮದಲ್ಲಿ ಸೂರ್ಯ ಉದಯ ಸಮಯಕ್ಕೆ ಅಲ್ಲಿ 4 ಯಾಮಗಳ ಪೂಜೆಯನ್ನು ಮಾಡೋದ್ರಿಂದ ಶಿವನಿಗೆ ತೃಪ್ತನಾಗಿ ಮತ್ತು ನಮಗೆ ಎಲ್ಲ ಕರುಣಾಮಯಿ ನಮಗೆ ಕರುಣಿಸ್ತಾನೆ ಅಂತ ಹೇಳುತ್ತೆ. ಆದ್ದರಿಂದ ಮತ್ತು ಯಾವ ರೀತಿ ವಿಧಿವಿಧಾನಗಳು ಪೂಜೆಗಳು ಮಾಡ್ಕೋಬೇಕು, ಯಾವ ರೀತಿ ನಾವು ನಡ್ಕೋಬೇಕು, ಯಾವ ರೀತಿ ಪಾಲನೆ ಮಾಡಬೇಕು. ಇಲ್ಲಿ ಶಿವರಾತ್ರಿ ಉಪವಾಸನೆ ಮಾಡೋದಿರುತ್ತೆ. ಉಪಾಸನೆ ಅಂದ್ರೇನು? ಉಪಾಸನೆ ಅಂದರೆ ದೇವರ ಸಮೀಪ ಆಗೋದು ಅಂತ. ಮನುಷ್ಯನಿಗೆ ಈ ಊಟ ಜಾಸ್ತಿ ಮಾಡಿದರೆ ನಿದ್ದೆ ಬಂದು ಜಾಗ್ರತೆ ವ್ಯವಸ್ಥೆ ತಪ್ಪಿಬಿಡ್ತಾನೆ. ಅಲ್ಲಿ ಅಲ್ಪೋಪಹಾರ ಮಾಡೋದು, ಆರೋಗ್ಯ ಇಲ್ಲದರೆ ಅಲ್ಪೋಪಹಾರ, ಇಲ್ಲಾಂದರೆ ಉಪಾಸನೆ ಮಾಡೋದು ತುಂಬ ಒಳ್ಳೆಯದು. ಉಪಾಸನೆ ಮಾಡಿ ದೇವರ ಸ್ಮರಣೆ ಮಾಡಿ. ನೋಡಿ, ನಾವು ಉಪವಾಸ ಮಾಡ್ತೀವಿ, ಆದರೆ ಟಿ ವಿ ಮೊಬೈಲ್ ನೋಡ್ಕೊಂಡು ಟೈಮ್ ಕಳೆದ್ಬಿಡ್ತೀವಿ. ಅದು ಉಪಾಸನೆ ಶಿವನಿಗೆ ಸಲ್ಲಲ್ಲ. ನಾವು ಏನು ಮಾಡ್ಬೇಕಂದ್ರೆ ಶಿವನ ಜ್ಞಾನದಲ್ಲೇ ಪ್ರತಿ ಆ ಒಂದು ಇಡೀ ದಿನನೂ ಅವನ ಜ್ಞಾನದಲ್ಲೇ ನಾವು ಕಳಿಬೇಕು ಇಡೀ ದಿನ. ಅಂದರೆ ಯಾಕೆ ಶಿವನಿಗೆ ನಾವು ಆರಾಧನೆ ವರ್ಷಕ್ಕೊಮ್ಮೆ ಕೊಡಬೇಕು ಒಂದಿನ ಅಂದರೆ ಲೋಕಕಂಟಕ. ನೋಡಿ, ಸಮುದ್ರ ಮಂಥನದಲ್ಲಿ ವಿಷ ಬಂದಾಗ ಹಾಲ ವಿಷ ಬಂದು ಎಲ್ಲ ದೇವಾನು ದೇವತೆಗಳು ಓಡೋಗ್ಬಿಡ್ತಾರೆ, ರಾಕ್ಷಸರು ಓಡಿ ಹೋಗ್ತಾರೆ. ಆವಾಗ ಅದನ್ನು ಸ್ವೀಕಾರ ಮಾಡೋಕ್ಕೆ ಶಿವ ಬಂದಿದ್ದಾನೆ. ಶಿವ ಬಂದು ಆ ವಿಷವನ್ನು ಸೇವನೆ ಮಾಡಿ ವಿಷಕಂಠನಾದ. ಮತ್ತು ಇನ್ನೇನು ಶಿವನ ದೇಹದಿಗೆ ಇದು ಮುಂದೆ ಹೋಗುತ್ತೆ ಅನ್ನೋ ಸಮಯಕ್ಕೆ ಬಂದು ಶಕ್ತಿ ದೇವಿ ಬಂದು ಪಾರ್ವತಿ ತಡಿತಾಳೆ. ಆ ಗಂಟಲನ್ನು ಹಿಡಿದಾಗ ವಿಷಕಂಠನಾಗಿ ಶಿವನು ಬರ್ತಾನೆ. ಆ ದಿನ ನೋಡಿ, ಲೋಕ ಕಲ್ಯಾಣಕ್ಕೆ ಜಗತ್ತನ್ನು ರಕ್ಷಿಸೋಕ್ಕೆ ಶಿವನು ವಿಷನು ಕುಡಿದ ಅಂತ ಅದ ದಿನ ಇದು ಆಗಿರುತ್ತದೆ. ಆದ್ದರಿಂದ ಅಭಿಷೇಕ ಮಾಡೋದ್ರಿಂದ ಅವರ ಆ ವಿಷದ ತಾಪ ಬೆಂಕಿ ಅವನಿಗೆ ಉರಿ ಆಗ್ತಾ ಇರುತ್ತೆ. ಆ ಸಮಯಕ್ಕೆ ಆ ವರ್ಷದ ಒಂದು ಪ್ರಯುಕ್ತವಾಗಿ ನಾವು ಶಿವನ ಅಭಿಷೇಕ ಹೆಚ್ಚು ಮಾಡೋದ್ರಿಂದ ಶಿವನು ಶಾಂತತೆಯಾಗಿ ಈ ಲೋಕಕ್ಕೆ ಮತ್ತು ನಮಗೆ ನಿಮಗೆ ಒಳ್ಳೆಯದನ್ನು ಕೊಡ್ತಾನೆ ಅಂತ ಪ್ರತೀತಿ. ಆದ್ದರಿಂದ ಶಿವನ ಅಭಿಷೇಕ ಮಾಡಿ ಈ ದಿನ ಅವನ ಧ್ಯಾನ ಮಾಡಿ ಸ್ಮರಣೆ ಮಾಡಿದರೆ ತುಂಬ ಒಳ್ಳೆಯದು. ಮತ್ತು ಇನ್ನೊಂದು ಪುರಾಣ ಪ್ರಕಾರ ಏನು ಹೇಳುತ್ತೆ, ಶಿವ ಪಾರ್ವತಿ ಒಂದಾದ ದಿನ ಅಂತ, ಶಿವಶಕ್ತಿಗಳು ಮಿಲನವಾದ ದಿನ ಆಗಿರುತ್ತದೆ. ಆದ್ದರಿಂದ ನಾವು ಶಿವಶಕ್ತಿ ಅಂದರೆ ನಮ್ಮ ಒಳಗೆ ಶಕ್ತಿ ಯಾರು? ದೇವಿ ಆಗಿರ್ತಾಳೆ, ಪಾರ್ವತಿ ದೇವಿ. ಆದ್ದರಿಂದ ಶಿವಶಕ್ತಿ ಒಂದಾದ ದಿನ ಆಗಿರೋದ್ರಿಂದ ಈ ಲೋಕ ಕಲ್ಯಾಣಕ್ಕಾಗಿ ಅದಕ್ಕೆ ನಾವು ಶಿವ ಪಾರ್ವತಿಯ ಪ್ರಯುಕ್ತವಾಗಿಯೂ ಈ ದಿನವನ್ನು ಶಿವರಾತ್ರಿ ಎಂದು ಆರಂಭ ಮಾಡಿ ಶಿವರಾತ್ರಿಯ ಪೂಜೆ ಪುನಸ್ಕಾರ, ದೇವರ ಅಭಿಷೇಕ, ಕ್ಷೀರಾಭಿಷೇಕ ಈ ರೀತಿಯೆಲ್ಲ ಇರುತ್ತದೆ. ಶಿವನ ಈ ದಿನ ಇಡೀ ದಿನವೇ ತುಂಬ ಶಿವನಿಗೆ ವಿಶೇಷವಾದ ದಿನ ಆಗಿರುತ್ತದೆ. ಬ್ರಹ್ಮನಿಗೆ ಮಂತ್ರಗಳು ಪಠನೆ ಮಾಡೋದ್ರಿಂದ ಬ್ರಹ್ಮನು ತೃಪ್ತನಾಗ್ತಾನೆ. ಅದೇ ರೀತಿ ವಿಷ್ಣುಗೆ ಅಲಂಕಾರ ಪ್ರಿಯನಾಗಿರ್ತಾನೆ, ಶಿವನು ಅಭಿಷೇಕ ಪ್ರಿಯನಾಗಿರ್ತಾನೆ. ಆದ್ದರಿಂದನೇ ಈ ರಾತ್ರಿ ಶಿವರಾತ್ರಿ ದಿನ ಎಲ್ಲರೂ ಭಜನೆ, ದೇವರ ಧ್ಯಾನ, ಅಭಿಷೇಕ ಒಂದು ಯಾಮದಲ್ಲಿ 4 ಯಾಮಗಳು ಒಟ್ಟು ಪೂಜೆಗಳು ನಡೀತೀವಿ. ಆ ಯಾಮದಲ್ಲಿ ಕ್ಷೀರಾಭಿಷೇಕ, ಜಲಾಭಿಷೇಕ, ತೈಲಾಭಿಷೇಕ ಈ ರೀತಿ ಮತ್ತು ಜೇನು ಅಭಿಷೇಕ 10 ಹಲವಾರು ಇಲ್ಲಿ ಭೂಮಿ ಮೇಲೆ ದೊರೆಯುವಂಥ 10 ಹಲವಾರು ಅವನಿಗೆ ಶಾಂತತೆಗೊಳ್ಳೋಕ್ಕೆ ಕ್ಷೀರಾಭಿಷೇಕ ಹೆಚ್ಚು, ಜಲಾಭಿಷೇಕ ಪ್ರಿಯನಾಗಿರ್ತಾನೆ. ಅದನ್ನು ಮಾಡೋದರಿಂದ ಹೆಚ್ಚು ಅನುಕೂಲತೆಗಳು, ನಮಗೆ ಕಷ್ಟಗಳು, ಯಾರಿಗೆ ಅನಾರೋಗ್ಯ ಸಂಕಟದಿಂದ ಬಳಲ್ತಿರ್ತಾರೆ ಅವರು ಶಿವನ ಧ್ಯಾನ ಮಾಡೋಂಥದ್ದು ಮತ್ತು ಶಿವನ ಮಂತ್ರ ಹೇಳ್ಕೊಳೋದು, ಓಂ ಶಿವಾಯ ನಮಃ ಅಂತ ಹೇಳ್ಕೊಂಡು ಅವನಿಗೆ ಎಷ್ಟು, ಮತ್ತು ಶಿವ ಅಷ್ಟೋತ್ತರಗಳನ್ನು ಹೇಳೋದು, ಶಿವ ಧ್ಯಾನ ಮಾಡೋದು, ಸಹಸ್ರನಾಮಾವಳಿ ಓದೋದು, ಶಿವನ ಎಷ್ಟೆಚ್ಚಾಗುತ್ತೆ ಅಷ್ಟು ನಾವು ಶಿವನ ಸ್ಮರಣೆಯಲ್ಲಿ, ಧ್ಯಾನದಲ್ಲಿ, ಭಕ್ತಿ ಭಾವನೆಗಳನ್ನು ಅರ್ಪಿಸಿ ಶಿವನ ಪ್ರೀತಿಗೆ ಪಾತ್ರರಾಗ ಒಂದು ವಿಶೇಷ ದಿನ ಅಂದ್ಕೊಂಡು ನಾವು ಈ ದಿನವನ್ನು ಶಿವನಿಗಾಗಿ ಅರ್ಪಿಸಬೇಕು ಅನ್ನೋದೇ ಈ ದಿನದ ಉದ್ದೇಶ ಆಗಿರ್ತದೆ. ನಿರಾಕಾರ ಅಂತ ಹೇಳ್ತೀವಿ. ಶಿವ ಅಂದರೆ ನಿರಾಕಾರ, ಯಾವುದೇ ಒಂದು ಆಕಾರ ಇರಲ್ಲ, ಒಂದು ಲಿಂಗು ರೂಪದಲ್ಲಿ ಇರ್ತಾನೆ. ಎಲ್ಲ ದೇವರಿಗೂ ಒಂದು ಆಕಾರ ಅಂತ ಕೊಟ್ಟರೆ ಶಿವನಿಗೆ ನಿರಾಕಾರ ಅಂತ ಹೇಳ್ತೀವಿ. ಅಲ್ಲಿ ಶಿವನ ಒಂದು ತ್ರಿಶೂಲ, ಮನುಷ್ಯನ ಯಾವುದೇ ವ್ಯಕ್ತಿಯ ಶಿವನ ತ್ರಿಶೂಲ ಏನು ಸೂಚನೆ ಕೊಡುತ್ತೆ ಅಂದರೆ ಕಾಮ, ಕ್ರೋಧ, ಅಹಂಕಾರವನ್ನು ನಾಶ ಮಾಡೋ ಒಂದು ಸಿಂಬಲ್ ಆಗಿರ್ತದೆ ತ್ರಿಶೂಲ ಅನ್ನೋದು. ಆ ರೀತಿ ಮತ್ತು ಶಿವನ ಹಣೆ ಮೇಲೆ ವಿಭೂತಿ ಧರಿಸೋದಂದರೆ ಶಾಂತಿ, ದುಷ್ಟಶಕ್ತಿಗಳು ಅದನ್ನು ನೋಡಿದರೆ ಓಡಿ ಹೋಗ್ತಾವೆ. ಆದ್ದರಿಂದ ವಿಭೂತಿ ಅನ್ನೋದು ಇಷ್ಟು ವಿಶೇಷವಾದ ಆಗಿರ್ತದೆ. ಅದೇ ರುದ್ರಾಕ್ಷಿ, ಮತ್ತು ಕಠಿಣವಾದದ್ದನ್ನು ಸುಲಭವಾಗಿ ಗೊಳಿಸೋದು, ಕಠಿಣವಾಗಿದ್ದು ನಮ್ಮ ಮೇಲೆ ರುದ್ರಾಕ್ಷಿ ಅಂತ ಹೇಳ್ತೀವಿ. ಅದನ್ನು ಧರಿಸೋದ್ರಿಂದ ನಮಗೆ ಶಾಂತತೆ, ನೆಮ್ಮದಿ, ಅಜ್ಞಾನದಿಂದ ಜ್ಞಾನದ ಕಡೆ ಅದನ್ನು ಧರಿಸೋದೇ ಅವರಿಗೆ ಜ್ಞಾನ ಮಾರ್ಗ ಸಿಗುತ್ತೆ. ಅದೇ ರೀತಿ ಶಿವನ ಮೇಲೆ
ವಿಶೇಷವಾಗಿ ಶಿವನ ತಲೆ ಮೇಲೆ ನೋಡ್ಬೋದು ಚಂದ್ರ. ಚಂದ್ರ ಅಂದ್ರೆ ಶಾಂತತೆ ಅಂತ ಹೇಳ್ತೀವಿ. ಮತ್ತು ಗಂಗೆನೂ ನೋಡ್ಬೋದು. ಗಂಗೆಯಲ್ಲಿ ಶಿವನ ಜಡೆ ಮೇಲೆ ಎಲ್ಲ ಮಾನವರ ಪಾಪಕರ್ಮಗಳನ್ನು ತೊಳೆಯಲು ಗಂಗೆ ಅವನ ತಲೆಯಲ್ಲೇ ಇಟ್ಕೊಂಡಿರ್ತಾನೆ ಶಿವ. ಆದ್ದರಿಂದ ಶಿವ ಮತ್ತು ಈ ಗಂಗೆ ಮತ್ತು ಈ ಚಂದ್ರನ ಒಂದು ಶಿವನಿಗೆ ತುಂಬ ಒಂದು ಹತ್ತಿರವಾಗಿರ್ತಾವೆ. ಅದು ಮಾನವನಿಗೆ ಬೇಕಾಗಿರೋದೆ. ನೋಡಿ, ಪ್ರತಿದಿನ ನಮಗೆ ಜಲ, ಗಂಗೆ ಇಲ್ಲ ಅಂದರೆ ನಮ್ಮ ಶುದ್ಧತೆ ಇಲ್ಲ ಮತ್ತು ಪರಿಶುದ್ಧ ಆಗೋಕ್ಕಾಗಲ್ಲ. ಅದೇ ರೀತಿ ಶಾಂತತೆ, ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದರೆ ಯಾವುದು ಕೆಲಸ ಮಾಡೋಕ್ಕಾಗಲ್ಲ. ಟೆನ್ಷನ್ ಮಾಡಿಕೊಂಡ್ರೆ ಯಾವುದೂ ಆಗಲ್ಲ. ಆದ್ದರಿಂದ ಚಂದ್ರ ಅಂದ್ರೆ ಶಾಂತತೆ, ಮನಸ್ಥಿತಿ ಅಂತ ಹೇಳ್ತೀವಿ. ಆದರೆ ಎಲ್ಲರಿಗೂ ನೋಡಿರಿ, ಹೆಚ್ಚು ನಾವು ಶಿವನ್ ನೋಡೋದೇ ಒಂದು ಶಾಂತಿ, ಸಮಾಧಾನ. ಶಿವನ ದೇವಸ್ಥಾನಕ್ಕೆ ಹೋಗಿ ಬಂದ್ರೇ ಒಂದು ನೆಮ್ಮದಿ ಸಿಗುತ್ತೆ. ಅದೇ ಇದು ಒಂದು ಶಿವನ ಒಂದು ಪ್ರತಿರೂಪ ಆಗಿರ್ತದೆ. ಶಿವನ ಶಿಲೆ ಅಲ್ಲೊಂದು ಪ್ರತಿರೂಪ, ಶಿವನ ಒಂದು ಪ್ರತಿರೂಪ ಆಗಿರೋದ್ರಿಂದ ಶಿವನ ಒಂದು ನೋಡೋದೇ ಒಂದು ಖುಷಿ, ಆನಂದ ಆಗಿ ನಾವು ಈ ಶಿವರಾತ್ರಿಯನ್ನು ಪೂಜೆ ಪುನಸ್ಕಾರಗಳು ಮಾಡಿದ್ದೇ ಆದರೆ ತುಂಬ ಅನುಕೂಲತೆಗಳು, ಅನಾರೋಗ್ಯದಿಂದ ಮುಕ್ತರಾಗೋದು, ಈ ರೀತಿ ಎಲ್ಲ ಸಮಸ್ಯೆಗಳಿಂದ ದೂರ ಆಗ್ಬೋದು ಅಂತ ಹೇಳಲು ಬಯಸ್ತೇನೆ. ವಿಶೇಷವಾಗಿ ಶಿವನಿಗೆ ಸಮೀಪ ಆಗಬೇಕು, ಉಪಾಸನೆ ಅಂತ ಹೇಳ್ತೀವಿ ನಾವು. ಉಪಾಸನೆ ಅಂದರೆ ದೇವರ ಸಮೀಪ ಆಗೋದು ಅಂತ. ಇಲ್ಲಿ ಜಾಗೃತ ಅವಸ್ಥೆಯ ಮನಸ್ಸು, ದೇಹಗಳು ಬರ್ಬೇಕಂದ್ರೆ ನಮ್ಮ ಉಪವಾಸವಾಗಿದ್ದರೆ ನಾವು ದೇವರಿಗೆ ಹತ್ತಿರವಾಗ್ಬೋದು ಅಂತ. ಉಪಾಸನೆ ಯಾವ ರೀತಿ ಮಾಡಬೇಕು? ಮನೆಯಲ್ಲಿ ಮತ್ತು ದೇವಸ್ಥಾನಗಳಿಗೆ ಹೋಗೋಂಥದ್ದು ಈ ರೀತಿ ಇರುತ್ತೆ. ನಾವು ಯಾವ ರೀತಿ ಮಾಡೋದಂದರೆ, ಮನೆಯಲ್ಲಿ ಅಲ್ಪೋಪಹಾರ, ಹಣ್ಣು ಮತ್ತು ಅಥವಾ ಜ್ಯೂಸ್, ಈ ಲಿಕ್ವಿಡ್ ಆಹಾರಗಳನ್ನು ಸೇವನೆ ಮಾಡಿನೂ ನಾವು ಉಪವಾಸ ಮಾಡ್ಕೋಬೋದು. ಉಪಾಸನೆ ಅಂದರೆ ನಾವು ನಿರಾಹಾರವಾಗಿ ಇದ್ದೇ ಉಪವಾಸ ಮಾಡ್ಬೇಕಂತಲ್ಲ. ಅವರು ಆರೋಗ್ಯ ಸಮಸ್ಯೆಗಳು ಇರುತ್ತೆ, ವಯೋವೃದ್ಧರು ಇರ್ತಾರೆ ಮನೆಯಲ್ಲಿ, ಅವರು ಈ ರೀತಿಯೆಲ್ಲ ಮಾಡ್ಬೋದು. ಮತ್ತು ಆರೋಗ್ಯ ಚೆನ್ನಾಗಿದೆಯಾ, ಈ ಒಂದು ದಿನ ಉಪಾಸನೆ ಮಾಡೋದ್ರಿಂದ ನಮ್ಮ ಎಲ್ಲ ದೇಹ ಆತ್ಮಶುದ್ಧಿನ ಆಗುತ್ತೆ. ಆದ್ದರಿಂದ ಉಪಾಸನೆ ಮಾಡೋದು ತುಂಬ ಉಪಯುಕ್ತನೂ ಆಗಿರ್ತದೆ ಮನುಷ್ಯನಿಗೆ. ದೇಹ ಶುದ್ಧಿನೇ ಅನ್ಕೋಬೋದು ನಾವು ಉಪಾಸನೆ ಮಾಡಿ. ಮತ್ತು ದೇವನ ಶಿವಾಲಯಗಳಲ್ಲಿ ಹೋಗಿ ನೀವು ಭಜನೆ, ಪೂಜೆ, ಧ್ಯಾನ ಮತ್ತು ಕ್ಷೀರಾಭಿಷೇಕ, ಹಾಲು, ಮೊಸರು, ಹಣ್ಣು, ಕಾಯಿ, ನೀಡಿ, ಎಳ್ನೀರು ಈ ರೀತಿ ದೇವನ ಶಿವನಿಗೆ ಅರ್ಪಿಸೋದು. ಮತ್ತು ಯಾವ್ರಿಗೆ ಅನಾರೋಗ್ಯಗಳು ಸಮಸ್ಯೆ ಇದೆ, ನೆಮ್ಮದಿ ಇಲ್ಲ, ಟೆನ್ಷನ್ನು, ಸ್ಟ್ರೆಸ್ಸು ಈ ರೀತಿ ಇರುತ್ತೆ, ಈ ದಿನ ವಿಶೇಷವಾಗಿ ಶಿವನ ದೇವಾಲಯಕ್ಕೆ ಹೋಗಿ ಅಭಿಷೇಕ ಪೂಜೆಗಳನ್ನು ಮಾಡಿಸೋದು. ಮಾಡಿಸಿ ಆ ಅಭಿಷೇಕವನ್ನು ನೋಡಬೇಕು ನೀವು ಕಣ್ಣಾರೆ. ನೋಡಿದ್ದೇ ಆದರೆ ಆ ಶಿವನ ತಲೆ ಮೇಲೆ ಬೀಳುವಂಥ ಅಭಿಷೇಕ, ಜಲಾಭಿಷೇಕ ಇರ್ಬೋದು, ಕ್ಷೀರಾಭಿಷೇಕ ಇರ್ಬೋದು, ಆ ಅಭಿಷೇಕದ ನೀರನ್ನು ನೋಡೋದೇ ನಮ್ಮ ಪುಣ್ಯ ಆಗಿರ್ತದೆ. ಮತ್ತು ಅದು ನೀರು ಬಿದ್ದು ಹೆಂಗೆ ಹರಿತಾ ಹೋಗುತ್ತೆ, ನಮ್ಮ ಕಷ್ಟಗಳು ಅದೇ ರೀತಿ ಕರಗ್ತಾ ಹೋಗುತ್ತೆ ಅಂತ ಒಂದು ಪುರಾಣಗಳಲ್ಲಿ ಇರುತ್ತದೆ. ಆದ್ದರಿಂದ ಅಭಿಷೇಕವನ್ನು ನೋಡೋದು, ಹೆಚ್ಚು ಟೈಮ್ ಕಳಿಬೇಕು ಆದಷ್ಟು. ಶಿವನ ದೇವಸ್ಥಾನದಲ್ಲಿ ಮನೆಯಲ್ಲಿ ಅಷ್ಟು ಶಾಂತತೆ ವಾತಾವರಣ ಇರಲ್ಲ. ಆದ್ದರಿಂದ ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೆಮ್ಮದಿಯಾಗಿ ಆರಾಮ್ ಮೆಡಿಟೇಷನ್ ಮಾಡೋದು, ಶಿವನ ಧ್ಯಾನ ಮಾಡೋದು, ಶಿವ ಅಷ್ಟೋತ್ತರ ಓದೋದು, ಶಿವನಾಮಾವಳಿ ಓದೋಂಥದ್ದು ಈ ರೀತಿ ಎಲ್ಲ ಮಾಡಿ ಶಿವನ ಪ್ರೀತಿಗೆ ಪಾತ್ರರಾಗಿ ಅವರಿಗೆ ಮತ್ತು ವಿಭೂತಿ ಪ್ರಿಯ ಅಂತ ಹೇಳ್ತೀವಿ, ವಿಭೂತಿಯನ್ನು ಅರ್ಪಿಸೋದು. ಈ ರೀತಿ ಎಲ್ಲ ಮಾಡೋದ್ರಿಂದ ನಿಮಗೆ ಅನಾರೋಗ್ಯದಿಂದ ಮುಕ್ತಿ, ಮನಸ್ಸಿಗೆ ಟೆನ್ಷನ್ನು, ಸ್ಟ್ರೆಸ್ಸು, ಒಂದು ವರ್ಷ ಎಲ್ಲ ದುಡಿದಿರ್ತೀವಿ ನಾವು. ಈ ದಿನ ಶಿವರಾತ್ರಿ ದಿನ ಒಂದು ದಿನ ಶಿವನಿಗಾಗಿ ಮೀಸಲಿಟ್ಟು ನಮ್ಮ ಇಡೀ ಬದುಕನ್ನು ಶಾಂತತೆ, ನೆಮ್ಮದಿ ಕಡೆ ಕರ್ಕೊಂಡು ಹೋಗೋದು ಯಾರು ಅಂದರೆ ಶಿವ ಅಂತ. ಯಾವುದೇ ನಮಗೆ ಲಾಭ ಬೇಕು, ಏನೇ ಬೇಕು ಅಂದರೂ ಫಸ್ಟ್ ಯಾವ ದೇವ್ರಿಗಿಂತ ಫಸ್ಟ್ ಶಿವನ್ನ ನಾವು ಹೋಲಿಸ್ಕೋಬೇಕು. ಶಿವ ಅಂದರೆ ಶಾಂತತೆ, ನೆಮ್ಮದಿ, ಅಂಧಕಾರವನ್ನು ಕಳೆದು ಜ್ಞಾನ ಮಾರ್ಗವನ್ನು, ಮೋಕ್ಷ ಮಾರ್ಗವನ್ನು ಕೊಡೋನು ಶಿವ ಆಗಿರ್ತಾನೆ. ಆದ್ದರಿಂದ ಶಿವನ ಸಮೀಪ ಅವನ ಜ್ಞಾನ ಪೂಜೆ ಮಾಡೋದ್ರಿಂದ ಈ ಎಲ್ಲ ನಿಮಗೆ ಉಪಯೋಗಗಳು ಬರುತ್ತದೆ. ಆದ್ದರಿಂದ ಶಿವನ ದೇವಸ್ಥಾನಕ್ಕೆ ಹೋಗಿ ಈ ಶಿವನ ಆರಾಧನೆ, ಪೂಜೆ, ಅಭಿಷೇಕಗಳನ್ನು ಮಾಡಿಸೋದ್ರಿಂದ ನಿಮಗೆ ಜ್ಞಾನ ಮತ್ತು ನೆಮ್ಮದಿ, ಬದುಕಲ್ಲಿ ಉನ್ನತಿ ಪಡೆಯಬಹುದು ಅಂತ ಹೇಳಿ ಈ ಶಿವರಾತ್ರಿ ವಿಶೇಷ ಎಲ್ಲರಿಗೂ ಶುಭವಾಗಲೆಂದು ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು. ಶಿವಾರ್ಪಣಮಸ್ತು. ಬ್ರಹ್ಮಮುರಾರಿತುರಾರ್ಚಿತಲಿಂಗಂ ನಿರ್ಮಲಭಾಷಿತಶೋಭಿತಲಿಂಗಂ ಜನ್ಮಯ ದುಃಖವಿನಾಶಕಲಿಂಗಂ ತತ್ರ ನಮಾಮಿ ಸದಾ ಶಿವಲಿಂಗಂ ದೇವಮುನಿಪ್ರವರಾರ್ಚಿತಲಿಂಗಂ ಕಾಮದಹನಕರುಣಾಕರಲಿಂಗಂ
रावणदर्पनिवाकरलिङ्गं तत्र नमामि सदा शिवलिङ्गम्। शुद्धसुगन्धसुलेपितलिङ्गं बुद्धिविवर्धनकारणलिङ्गं सिद्धसुरासुरवन्दितलिङ्गं तत्र नमामि सदा शिवलिङ्गम्। दक्षसुयज्ञविनाशकलिङ्गं कनकमहामणिभूषितलिङ्गं दक्षसुयज्ञविनाशकलिङ्गं कनकमहामणिभूषितलिङ्गं मणिपतिवेष्टिनशोभितलिङ्गं तत्र नमामि सदा शिवलिङ्गम्। कुङ्कुमचन्दनलेपितलिङ्गं पङ्कजहारसुशोभितलिङ्गं सञ्चितपापविनाशकलिङ्गं तत्र नमामि सदा शिवलिङ्गम्। कुङ्कुमचन्दनलेपितलिङ्गं पङ्कजहारसुशोभितलिङ्गं सञ्चितपापविनाशकलिङ्गं तत्र नमामि सदा शिवलिङ्गम्। देवगणावलिसेवितलिङ्गं भावै भक्तिभिरेव च लिङ्गं दिनकरकोटिप्रभाकरलिङ्गं तत्र नमामि सदा शिवलिङ्गम्। अष्टदलोपरिवेष्टितलिङ्गं सर्वसमुद्भवकारणलिङ्गं अष्टदरिद्रविनाशकलिङ्गं तत्र नमामि सदा शिवलिङ्गम्। सुरगुरुसुरवरपूजितलिङ्गं सुरवनपुष्पसमार्चितलिङ्गं परापरं परमात्मकलिङ्गं तत्र नमामि सदा शिवलिङ्गम्। ॐ लिङ्गाष्टकं यदं पुण्यं यं पठः शिवसन्निधौ शिवलोकमाश्नोति शिवने सह मोजते।